ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಒಂದು ಸ್ವಿಫ್ಟ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಆದಷ್ಟು ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಡೈರೆಕ್ಟ್ ಓನರ್ ನಂಬರೇ ವಿಡಿಯೋದಲ್ಲೇ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ. ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಯಾರಾದರೂ ಒಂದು ಸಿಂಗಲ್ ಓನರು 2016 ಮಾಡಲು ಒಂದು ಸ್ವಿಫ್ಟ್ ಕಾರ್ ನೋಡ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಹುಡುಕ್ತಿದ್ರೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸ್ಯಾರೆ. ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೋಡಿ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಾಂ ಹೌದು ಸರ್. ಅದು ಸ್ವಿಫ್ಟ್ ಕಾರ್ ಅಲ್ಲ ಅದು? ಹೌದು ಸರ್. ಓಕೆ, ಸ್ವಿಫ್ಟಲ್ಲಿ ಯಾವ್ದು ಸರ್? ವಿಡಿಯೋ ಏನೋ LX ಯಾವ್ದು ಬರುತ್ತೆ? ವಿಡಿಯೋ ಸರ್. ಓಕೆ, ಮಾಡಲಿ ಯಾವುದು? 16 8ನೇ ತಿಂಗಳು ಇರ್ಬೇಕು ಸರ್. 16 ಮಾಡಲು 8ನೇ ತಿಂಗಳು. ಅದು RC ಕಾರ್ಡು ಕಳ್ಸೈತೆ ನೋಡಿ ಸರ್. ಓಕೆ ಓಕೆ, ಎಷ್ಟು ಹೊಡಿದೆ ಗಾಡಿ? 165 ಹೊಡಿದೆ ಸರ್. 165. ಹಾಂ. ಓಕೆ, ಓನರ್ ಎಷ್ಟಾಗಿದ್ದಾರೆ ಸರ್ ಗಾಡಿಗೆ? ಹಾಂ, ಓನರ್ ಒಬ್ಬರೇ ಸರ್, ನಾವೇನು. ನೀವೇ ಸಿಂಗಲ್ ಓನರಾ? ಹೌದು ಹೌದು ಹೌದು. ಹಾಂ, ಓಕೆ. ಅಂದರೆ ಎಲ್ಲ ಶೋರೂಮ್ ಇಷ್ಟೇ ಇರುತ್ತಾ? ಶೋರೂಮ್ ಮೇಲೆ ಎಲ್ಲ ಇದು ಮಾಡಿಸ್ಕೊಂಡಿರೋ ಸರ್ ಇವತ್ತಿನವರೆಗೂ. ಹಾಂ, ಅಂದರೆ ಅದೇ ನೀವು ಅಲ್ಲಿಗೆ ನೋಡಿ ಚೆಕ್ ಮಾಡಿಕೊಂಡ್ರು ಹಂಗೆ ಇರಬೇಕು. ಓಕೆ ಓಕೆ, ಅಂದರೆ ಈಗ ಸಿಂಗಲ್ ಓನರ್ ಆಗಿರೋದ್ರಿಂದ ಏನು ಮಾತಾಡೋಂಗಿರಲ್ಲ. ಹಾಂ. ಹಾಂ, ಓಕೆ. ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಸರ್ ಎಲ್ಲ ಸರ್ ಚೆನ್ನಾಗಿದೆ ಸರ್ ಗಾಡಿಗಳು. ಹ್ಞೂ. ಸ್ಟೆಪ್ನಿ ಇದೆಯಾ ಗಾಡೀಲಿ? ಇದೆ ಸರ್, ಇದೆ. ಓಕೆ. ಈಗ ಗಾಡಿ ಏನಾದರೂ FC ಇನ್ಸೂರೆನ್ಸ್ ಏನಾದರೂ? FCನೇ ರನ್ನಿಂಗ್ ಇರುತ್ತೆ ಇನ್ಸೂರೆನ್ಸು? ಇನ್ಸೂರೆನ್ಸ್ ಈಗ ಇನ್ನೊಂದು 10 ಡೇಸ್ ಇರ್ಬೇಕು ಸರ್ ಅಷ್ಟೇ. 10 ಡೇಸ್ 15 ಡೇಸ್ ಇರಬೇಕು. ಹೌದು. ಹಾಂ ಹಾಂ. ಈಗ ಯಾರಾದರೂ ಕೇಳಿದರೆ ಕಟ್ಕೊಡ್ತೀರಾ, ಹೆಂಗೆ ಸರ್ ಅದು? ಏನು ಸರ್? ಯಾರಾದರೂ ಕಸ್ಟಮರ್ ಕೇಳಿದರೆ ಕಟ್ಕೊಡ್ತೀರಾ? ಹೌದು ಸರ್. ಅದೇ ನಾವು ಇದು ಬೇರೆ ಕ್ರೆಸ್ಟ ತಗೋಬೇಕಂತ ಅಂದ್ಕೊಂಡಿದ್ವಿ. ಹಾಂ ಹಾಂ ಹಾಂ. ಅದಕ್ಕೆ ಸ್ವಲ್ಪ ಈ ಗಾಡಿ ಕೊಟ್ಬಿಟ್ಟು ಬೇರೆ ಗಾಡಿ ಇಸ್ಕೊಳ್ಳೋಣ ರೂಟ್ ಮಾಡಿದ್ವಿ ಸರ್. ಓಕೆ. ಹೆಂಗಿದೆ ಸರ್ ಕಂಡೀಷನ್ ಗಾಡಿ? ಗಾಡಿ ಕಂಡೀಷನ್ ನೀವು ಬೇಕಾದ್ರೆ ಶೋರೂಮ್ ಮೇಲೆ ವಿಚಾರಣೆ ಮಾಡಿ ಗೊತ್ತಾಗುತ್ತೆ. ಅಲ್ಲಿ ಫುಲ್ ಪಿನ್ ಎಲ್ಲ ಇದ್ರ ಮಾಡಿಸಿರೋದು. ಹ್ಞೂ ಹ್ಞೂ ಹ್ಞೂ. ಗಾಡಿ ಮಾತ್ರ ಪಿಕಪ್ ಚೆನ್ನಾಗಿದೆ. ಓಕೆ. ಗಾಡಿ ಎಲ್ಲ ನಂಬರ್ 1 ಗಾಡಿ, ಚೆನ್ನಾಗಿದೆ ಗಾಡಿ ಮಾತ್ರ. ಹಾಂ. ಡೀಸೆಲ್ ಗಾಡಿ. ಹಾಂ. ಪಿಕಪ್ ಎಲ್ಲ ಒಳ್ಳೆ ನಂಬರ್ 1 ಪಿಕಪ್. ಬೇಕಾದ್ರೆ ಟೆಸ್ಟ್ ಡ್ರೈವ್ ಮಾಡ್ಬೋದು ಬೇಕಾದ್ರೆ. ಹ್ಞೂ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್ ಗಾಡೀಲಿ? ಏನು ಸರ್? ಏನಾದರೂ ಎಕ್ಸ್ಟ್ರಾ ಮಾಡಿಸಿರೋ ಫಿಟ್ಟಿಂಗ್ಸ್ ಅಂತ ಏನಾದರೂ? ಎಕ್ಸ್ಟ್ರಾ ಬೇರೆ ಏನು ಎಕ್ಸ್ಟ್ರಾ ಏನು ಮಾಡಿಸಿಲ್ಲ ಸರ್. ಅದು ಇದು ಈಗ ಒಂದೂವರೆ ತಿಂಗಳು 2 ತಿಂಗಳಾಯ್ತು ಇದು ಸೆಟ್ ಮಿಡ್ಸ್ ಮಾಡಿಸಿದ್ದೀನಿ ಸರ್. ಸೆಟ್ಟು ಮ್ಯೂಸಿಕ್ ಸಿಸ್ಟಮು? ಇಲ್ಲ, ಬರೀ ಮುಂದ್ಗಡೆ ಇದು ಮಾತ್ರ ಅಷ್ಟೇ. ಹಾಂ ಹಾಂ. ಅದು ಹಳೆ ಕಂಪ್ನಿಲಿರೋ ತೆಗೆದ್ಬಿಟ್ಟು ಹಾಂ. ಸಿಸ್ಟಮ್ಸ್ ಒಂದು ಹಾಕ್ಸಿದ್ದೀನಿ 8,500 ರೂಪಾಯಿ ಕೊಟ್ಬಿಟ್ಟು. ಓಕೆ. AC ಎಲ್ಲ ವರ್ಕಿಂಗ್ ಇದೆಯಲ್ಲ ಸರ್? ಪವರ್ ವಿಂಡೋ ಎಲ್ಲ ಇದೆ ಸರ್. ಹ್ಞೂ ಹ್ಞೂ. ಎಲ್ಲ ಇದೆ ಸರ್. ಓಕೆ. ಬಾಡಿ ಲೈನ್ ಎಲ್ಲ ಹೆಂಗಿದೆ ಸರ್? ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಡೆಂಟು, ಸ್ಕ್ರಾಚು, ಟಿಂಕರಿಂಗ್ ಆ ಥರ ಏನಾದರೂ? ಯಾವುದೂ ಇಲ್ಲ ಸರ್. ಏನೂ ಆಗಿಲ್ಲ? ಏನೂ ಆಗಿಲ್ಲ. ಓಕೆ ಓಕೆ. ಗಾಡಿ ಈಗ ಎಲ್ಲಿರುತ್ತೆ ಸರ್? ಕಲ್ಗಪ್ಪಳ್ಳಿ ಇದೆ ಸರ್. ಎಲ್ಲಿ ಸರ್? ಕಲ್ಗಪ್ಪಳ್ಳಿ. ಕಲ್ಗೊಪ್ಪಳ್ಳಿ, ಬೆಂಗಳೂರಾ? ಹೌದು ಇದಿಲ್ಲ ಸರ್, ಇಲ್ಲಿ ಬಿಡ್ತಿ ಮೈಸೂರು ರೋಡ್ ಸರ್. ಮೈಸೂರು ರೋಡಲ್ಲ? ಹೌದು ಸರ್. ಓಕೆ ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಅದೇ ಒಂದು 5.25 5.25 ಬಂದರೆ ಬಿಡೋಣ ಅನ್ಕೊಂಡಿದ್ದೀನಿ. ಹಾಂ. ಹ್ಞೂ ಸರ್. 16 ಮಾಡಲಲ್ಲ? ಹೌದು ಸರ್, 16 8 RC ಕಾರ್ಡಲ್ಲಿ ಇದೆ ನೋಡಿ ಸರ್. ಓಕೆ. ನೋಡಿ ಇನ್ನೂ ಸ್ವಲ್ಪ ಏನೋ ಕಡಿಮೆ ಆಗುತ್ತೆ ಹಿಂಗೆ? ಇಲ್ಲ ಸರ್, ಗಾಡಿ ಕಂಡೀಷನ್ ಇದೆ ಸರ್. ಎಲ್ಲ ಪಿನ್ ಇವತ್ತು ಆಚೆ ಕಡೆ ಎಲ್ಲೂ ಒಂದು ಸಲಿನೂ ಚೇಂಜ್ ಮಾಡಿಸಿಲ್ಲ ಸರ್. ಆಚೆ ಕಡೆ ಹ್ಞೂ. ಎಲ್ಲ ಪಿನ್ ಶೋರೂಮ್ ಮೇಲೆ ಮಾಡಿಸಿರೋದು. ಬೇಕಾದ್ರೆ ಗಾಡಿ ನಂಬರ್ ಹೊಡೆದು ಚೆಕ್ ಮಾಡಿಸ್ಬೋದು ಬೇಕಾದ್ರೆ ಶೋರೂಮ್ ಮೇಲೆನೆ. ಹಾಂ ಹಾಂ. ಆಚೆ ಕಡೆ ಎಲ್ಲೂ ಮಾಡಿಸಿಲ್ಲ. ಅಲ್ಲೇ ಪಿನ್ ಎಲ್ಲ ಅಲ್ಲೇ ಮಾಡ್ತಿರೋದು ಶೋರೂಮ್ ಮೇಲೆ ಇವತ್ತಿನವರೆಗೆ. ಹಾಂ ಹಾಂ ಹಾಂ. ಇಂಜಿನ್ ಎಲ್ಲ ತುಂಬ ಸ್ಮೂತಾಗಿ ಚೆನ್ನಾಗಿದೆ ಸರ್. ಕೆಪಾಸಿಟಿ ಎಲ್ಲ. ಓಕೆ. ಅಂದರೆ ಈಗ 5.25 ಬಂದರೆ ಬಿಡ್ಬೇಕಂತ ಇದ್ದೀರಾ? ಹಾಂ ಹೌದು. ಇನ್ನು ಏನಾದರೂ ಕಡಿಮೆ ಆಗುತ್ತಾ ಬಂದಾಗ? ಇಲ್ಲ ಸರ್, ಕಮ್ಮಿ ಮಾಡಲ್ಲ. ಕಮ್ಮಿ ಇದೇ ಗಾಡಿನೇ ಮಡಿಕೊಬಿಡ್ತೀನಿ. ಗಾಡಿ ಚೆನ್ನಾಗಿದೆ ಸರ್, ಗಾಡಿ ಬಗ್ಗೆ ಏನು ಮಾತಾಡೋಂಗಿಲ್ಲ.
ಬೇಕಾದ್ರೆ Okay. ಒಂದ್ಸಲ ಬೇಕಾದ್ರೆ ಬಂದ್ರೆ ಬೇಕಾದ್ರೆ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ ಹಾಂ ಆಮೇಲೆ ನೀವೇ ಹೇಳ್ತೀರಾ ಆಮೇಲೆ ಗಾಡಿ ಬಗ್ಗೆ ಏನು ಅಂತ.